ಅಲ್ಲಿಪುರದಲ್ಲಿ ಖಮೇನಿ ಹತ್ಯೆಗೆ ಭಾರೀ ಆಕ್ರೋಶ. ಇರಾನ್ ಪರಮೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸುದ್ದಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಶೋಕಾಚರಣೆ ಮಾಡಲಾಯಿತು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿರುವುದು ಖಚಿತಪಡಿಸಿರುವ ಇರಾನ್ ರಾಜ್ಯ ಮಾಧ್ಯಮಗಳ ಹೇಳಿಕೆಯ ನಂತರ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಬಂದ್ ಜಾರಿಗೊಳಿಸಿ 3 ದಿನಗಳ ಕರಾಳ ದಿನ ಆಚರಣೆಗೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದಲೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ ಧರಿಸಿದ ನೂರಾರು ಗ್ರಾಮಸ್ಥರು ರಸ್ತೆಗಿಳಿದು ಖಮೇನಿ ಫೋಟೋಗಳನ್ನು ಹೊತ್ತು ಶೋಕಾಚರಣೆ ನಡೆಸಿದ್ದಾರೆ. ಅಂಜುಮನ್ ಎ ಜಾಫ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಾಫ್ರಿಯಾ ಮಸೀದಿಯಿಂದ ಆರಂಭವಾಗಿ ಅಲ್ಲಿಪುರ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ 20,000ಕ್ಕೂ ಹೆಚ್ಚು ಜನ ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆಗಳು ಕೂಗುತ್ತಾ ಶಿಯಾ ಸಮುದಾಯದ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿಪುರಕ್ಕೆ ಖಮೇನಿ ಬಾಂಧವ್ಯ 99% ಶಿಯಾ ಜನಸಂಖ್ಯೆಯ ಇರುವ ಮಿನಿ ಇರಾನ್ ಎಂದೇ ಕರೆಯಲ್ಪಡುವ ಈ ಗ್ರಾಮಕ್ಕೆ 1986ರಲ್ಲಿ ಖಮೇನಿಯವರು ಭೇಟಿ ನೀಡಿದ್ದರು. ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಇವರ ಆಶ್ರಯದಲ್ಲಿ ಅಲ್ಲಿಪುರದ ಅನೇಕ ಗ್ರಾಮಸ್ಥರು ಇರಾನ್ನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆದು ಕೆಲಸ ಮಾಡ್ತಿದ್ದಾರೆ. ಇದೇ ಕಾರಣದಿಂದ ಇಡೀ ಗ್ರಾಮವೇ ಶೋಕ ಸಾಗರಕ್ಕೆ ಒಳಗಾಗಿದೆ. ಈ ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಸ್ಥಳದಲ್ಲೇ ವಾಸ್ತವ್ಯ ಹೂಡಿದ್ದರು. ಪೊಲೀಸರು ಕಟ್ಟುನಿಟ್ಟು ಭದ್ರತೆಯನ್ನು ಒದಗಿಸಿದ್ದು ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿಪುರ ಊರಿದೆ. ಈ ಊರಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಈ ಊರಲ್ಲಿ ಅರೌಂಡ್ 90% ಶಿಯಾ ಪಬ್ಲಿಕ್ ಇದ್ದಾರೆ. ಬಾಕಿ 100 ಫ್ಯಾಮಿಲೀಸ್ ಅರೌಂಡ್ ಹಿಂದೂ ಪಬ್ಲಿಕ್ದು ಕೂಡ ಇದೆ. ನಾವು ಇವತ್ತು ಇಲ್ಲಿ ಅಂಜುಮನ್ ಕಮಿಟಿ ಮೆಂಬರ್ ಜೊತೆ ಮತ್ತು ಬೇರೆ ಊರದವ್ರ ಜೊತೆ ಕೂಡ ಎಲ್ಲ ಮಾತಾಡಿ ಅವರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ನಿನ್ನೆ ಇರಾನಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅವ್ರ ಸುಪ್ರೀಂ ಲೀಡರ್ದು ಡೆತ್ ಆಗಿದೆ ಒಂದು ಇನ್ಸಿಡೆಂಟಲ್ಲಿ. ಆದಮೇಲೆ ಈ ಊರಲ್ಲಿ ಇವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಕಡೆಯಿಂದ ಒಂದು ಪ್ರೇಯರ್ಸ್ ಆದಮೇಲೆ ಮಸ್ಜಿದಿಯಲ್ಲಿ 2:30 ಅರೌಂಡ್ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಒಂದು ಮಸ್ಜಿದಿಯಿಂದ ಬೆಂಗಳೂರು ಸಲ್ಕತ್ ತನಕ ಅರೌಂಡ್ 3,000 ಪರ್ಸನ್ಸ್ ಅಲ್ಲಿ ನಡ್ಕೊಂಡು ಹೋಗಿ ಪ್ರೊಸೆಷನ್ ಇಂದ ಮೆರವಣಿಗೆ ಮಾಡಿಕೊಂಡು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾರೆ. ಸೊ ನಾವು ಈಗೋಸ್ಕರ ಪೊಲೀಸ್ ಇಲಾಖೆ ವತಿಯಿಂದ ಸಫಿಷಿಯೆಂಟ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. DR ಪಾರ್ಟಿ ಕೂಡ ಇದೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ. ಮತ್ತು ಅಂಜುಮನ್ ಕಮಿಟಿ ಮೆಂಬರ್ಸ್ ಮತ್ತು ಊರದವರು ಕೂಡ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಕಾಪರೇಷನ್ ಕೊಡ್ತಾ ಇದ್ದಾರೆ. ಯಾವುದೂ ಥರದ್ದು ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ಗೆ ಯಾವುದೂ ಥರದ್ದು ಸಮಸ್ಯೆ ಆಗಬೇಕು, ಅದು ನಾವು ನಮಗೆ ಊರದವರು ಕೂಡ ಕಾಪ್ರೇಟ್ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಇದು ಇನ್ಶೂರ್ ಮಾಡಿದ್ದಾರೆ.